ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ವಾ ಪಾಟ್ ಗಳನ್ನೆಲ್ಲ ತಗೊಂಡ್ ಬಂದಿದೀವಿ ಅಂತ, ಅದನ್ನೆಲ್ಲ ಇವಾಗ ನಮ್ಮಮ್ಮ ಅದ್ರೊಳಗಡೆ ಗಿಡ ಹಾಕ್ಬಿಟ್ಟು ಕೊಡ್ತಾ ಇದಾರೆ. ಇದು ಮನಿ ಪ್ಲಾಂಟ್ ಮತ್ತೆ ವಾಸ್ತು ಗಿಡ ಮತ್ತೆ ಇದು ಯಾವ್ದೋ ಹೂವಿನ ಗಿಡ ಎಲ್ಲಾನು ಒಂದ್ರಲ್ಲೇ ನಮ್ಮಮ್ಮ ಬಕೆಟ್ ಅಲ್ಲಿ ಹಾಕೊಟ್ಟಿದ್ರು. ಅದನ್ನ ಪಾಟ್ ಹಾಕ್ಬೇಕು ಅಂತ ಹೇಳಿ ಪಾಟ್ ತಗೊಂಡ್ ಬಂದಿರೋದು. ನಾವ್ ಅಮ್ಮನ ಕೈಲೇ ಹಾಕ್ಸೋದು ನಾನು ಯಾವಾಗ್ಲೂ ಚೆನ್ನಾಗ್ ಬರತ್ತೆ ಅವ್ರ ಕೈಲಿ ಅಂತ ಹೇಳ್ಬಿಟ್ಟು, ನಮ್ಮ ಹತ್ರ ಸ್ವಲ್ಪ ಹಳೆ ಮಣ್ಣಿತ್ತು ಒಂದ್ ಮೂಟೆ, ಅದ್ರ ಜೊತೆ ನಾವ್ ಅಲ್ಲಿಂದ ದುಡ್ಡು ಕೊಟ್ಬಿಟ್ಟು ತಂದಿರೋದನ್ನು ಮಿಕ್ಸ್ ಮಾಡಿ ನಮ್ಮಮ್ಮ ಹಾಕೊಟ್ರು. ಸಪ್ರೇಟ್ ಹಾಕಿದ್ರು. ಮನಿ ಪ್ಲಾಂಟ್ ಒಂದ್ರಲ್ಲಿ ಸಪ್ರೇಟ್, ಮತ್ತೆ ವಾಸ್ತು ಗಿಡ ಒಂದ್ರಲ್ಲಿ ಸಪ್ರೇಟ್, ಮತ್ತೆ ತುಳಸಿ ಗಿಡಕ್ಕೆ ನನ್ಗೆ ಚೆನ್ನಾಗಿರೋದೊಂದು ಪಾಟ್ ಬೇಕಿತ್ತು, ಬಟ್ ನನಗ್ ಸಿಗ್ಲಿಲ್ಲ. ಅಲ್ಲಿ ಇದ್ದಿದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು. ಸದ್ಯಕ್ಕೆ ಇದೆ ಇರ್ಲಿ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದೆ. ನಮ್ದು ಟೆರಸ್ ದೊಡ್ಡದಾಗಿದೆ, ಗಿಡಗಳೆಲ್ಲ ಜಾಸ್ತಿ ಹಾಕೊಂಡ್ಬೋದು, ಬಟ್ ಅದು ಬರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ನಾನು ಈ ಗಿಡಗಳನ್ನೆಲ್ಲ ನಮ್ದು ಗೇಟ್ ಒಳಗಡೆನೆ ಇಟ್ಕೊಳ್ಳೋಣ ಅಂತಾನೆ ತಗೊಂಡಿದ್ದು. ಮನಿ ಪ್ಲಾಂಟ್ ನ ಗೇಟ್ ಗೆಲ್ಲ ಹಬ್ಬಿಸಬಹುದು, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ತುಳಸಿ ಗಿಡ ಮನೆ ಬಾಗ್ಲೆದ್ರಿಗೆ ಇರ್ಬೇಕು ಅಂತಾರಲ್ವಾ, ಅದಕ್ಕೋಸ್ಕರ ವಾಸ್ತು ಗಿಡನು ಅಲ್ಲೇ ಇಟ್ಟಿದೀನಿ. ಇನ್ನೊಂದ್ ಗಿಡಕ್ಕೆ ಮಣ್ಣು ತುಂಬಿಸಿ ಕೊಟ್ಟಿದ್ದಾರೆ ನಮ್ಮಮ್ಮ, ಯಾವ್ದಾದ್ರು ಹೂವಿನ ಗಿಡ ತಂದಾಕೋ ಚೆನ್ನಾಗ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ನನ್ ಫ್ರೆಂಡ್ ಹೇಳಿದ್ಲು ಅದಕ್ಕೆ ಬಿಸಿಲು ಬೀಳ್ಬೇಕ, ಬಟ್ ಸ್ವಲ್ಪ ಬಿಸಿಲು ಬೀಳುತ್ತೆ ಅದ್ರಲ್ಲಿ, ಇಲ್ಲಾಂದ್ರೆ ಬರಲ್ಲ ಅಂತ ಹೇಳಿದ್ಲು ಅವಳು. ನೋಡ್ಬೇಕು ಹೇಗಾಗುತ್ತೆ ಅಂತ. ಇಲ್ಲಿರೋ ಇಷ್ಟು ಗಿಡಗಳದ್ದು ಪಾಟ್ಸ್ ಎಲ್ಲಾನು ರೀಪಾಟಿಂಗ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಯಾಕಂದ್ರೆ ಪಾಟ್ ಎಲ್ಲ ಹಾಳಾಗಿದೆ, ಮತ್ತೆ ಇದು ನಮ್ಮ ಅತ್ತೆ ನೆನಪಿಗೋಸ್ಕರ ಇಟ್ಕೊಂಡಿದೀನಿ. ಅದು ಹಾಳ್ ಮಾಡ್ಕೊಳಕ್ ಇಷ್ಟ ಇಲ್ಲ. ಹೊಸ ಪಾಟ್ ತಗೊಂಡ್ ಬಂದದನ್ನ ಹಾಕ್ಬೇಕು, ಇಲ್ಲಾಂದ್ರೆ ಇನ್ನ ಒಂದ್ 10 ಪಾಟ್ಸ್ ಬೇಕು ನನಗೆ. ಆಮೇಲೆ ಟೆರೆಸ್ ಎಲ್ಲಾನು ನಮ್ಮಮ್ಮ ಗುಡ್ಸ್ಕೊಟ್ಟಿದ್ರು. ಇನ್ನೇನ್ ಹಬ್ಬ ಕ್ಲೀನ್ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೊಳ್ಕೊಂಡ್ವಿ. ನಾನ್ ಯೂಶಲಿ ಟೆರೆಸ್ ತೊಳಿಬೇಕಂದ್ರೆ ಏನ್ ಮಾಡ್ತೀನಿ ಅಂದ್ರೆ ಮೋಟರ್ ಆನ್ ಮಾಡ್ಕೊಂಡ್ಬಿಟ್ಟು ಹೋಗ್ಬಿಡ್ತೀನಿ. ಯಾಕಂದ್ರೆ ಅದು ನೀರ್ ಮೇಲ್ ಬಂದಿರುತ್ತಲ್ವಾ, ಅವಾಗ ಫುಲ್ ಬೇಗ ಕ್ಲೀನ್ ಮಾಡ್ಕೊಂಡ್ ಬಿಡ್ಬೋದು.